ಮೂರಾಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ, ಗೆಲ್ತದೆ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ರಮೇಶ್ ಸರ್ ಈ ಕಡೆ ಬರ್ರಿ ಸರ್. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ. ಇದು ಒಂದೇ ಸರ್ ನಿಮ್ದು ಲೋಗ ಬಿಹಾರಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಬೆಂಬಲಿಸ್ತಾ ಇದ್ದು ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಬಹಳ ದೊಡ್ಡ ಪ್ರಮಾಣದಲ್ಲಿ, ಎರಡು ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾವೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಸರ್. ಬಿಜೆಪಿ ಬಾಂಬ್ ಪ್ರಕರಣ ಆದ್ಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲಿ, ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಅದಂತೆಲ್ಲ ವ್ಯಂಗ್ಯ ಹಿಡಿದ್ರು ಕಾಂಗ್ರೆಸ್ನವರು. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ನಿಮ್ಮ ವಿಶ್ಲೇಷಣೆ ಸರ್? ಅದಕ್ಕೇನು ಸಂಬಂಧ ಇಲ್ಲ, ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ, ಏನು ಹೇಳಿದರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ದರಿಂದ ನಮಗೆ ಬೆಂಬಲ ಆಗುತ್ತೆ ಅಂತಂದರು. ಅದೆಲ್ಲ ಹಂಗೆ ಆಗೋದಿಲ್ಲ. ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಭಾಳ ಬುದ್ಧಿವಂತರಿದ್ದಾರೆ, ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಬಿಹಾರ್ ಜನ. ಅಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡೋಕ್ಕೆ 15 ದಿವಸ ಆಯಿತು, ಈಗಿನ ಒಂದೇ ದಿವಸಕ್ಕಾಗಿ. ಯಾವ ಆಸಕ್ತಿಯನ್ನು ಬೆಳಗಾವಲ್ಲಿ ಸರ್ಕಾರ ತೋರಿಸುತ್ತೋ ಅದು ತೋರಿಸ್ತಾ ಇಲ್ಲ. ಮತ್ತು ಮುದೋಳದವ್ರು ಹೇಳಿದರು, ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ. ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ. ಸರ್ಕಾರವೇ ನೇರ ಹೊಣೆ ಈಗಾಗಿರುವಂಥ ಇದಕ್ಕೆ. ಆ ಸರಿಯಾದ ಸಮಯದಲ್ಲಿ ಅದನ್ನು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು. ಹೀಗಾಗಿದೆ. ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ. ಯಾರ್ಯಾರು ಅದರಲ್ಲಿದ್ದಾರೆ, ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಮತ್ತು ಯಾವ್ಯಾವ ರೈತರು ಕಬ್ಬು ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕು. ಯಾಕಂದರೆ ರೈತರು ಸ್ಟ್ರೈಕ್ ಕೂತವ್ರು, ರೈತರು ಅಲ್ಲಿ ಬೆಳಗಾಂನ ಸ್ಟ್ರೈಕ್ ಕೂತವ್ರು ರೈತರು. ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ. ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ.